ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಬರುವಂಥದ್ದು ಪ್ರಾಬ್ಲಮ್ಸ್ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡ್ತೀವಿ ಇಲ್ಲಿ ನಾವು. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿ ಮೀನ್ಸ್ ತ್ರೀ angles ಆರ್ ತ್ರೀ ಸೈಡ್ಸ್ ಆ್ಯಂಡ್ ಮೆಟ್ರಿ ಮೀನ್ಸ್ ಮೇಜರ್ ಆರ್ ಮೇಜರ್ ಅಂತ ಹೇಳಿ ಕರಿತೀವಿ, ಮೇಜರ್. ಸೊ ಈ ಟೋಟಲಿ ಈ ಟ್ರಿಗ್ನೋಮೆಟ್ರಿ ಮೀನ್ಸ್ ಏನಾಗ್ತದೆ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ದ ಬ್ರಾಂಚ್ ಆಫ್ ದ ಮ್ಯಾಥಮೆಟಿಕ್ಸ್ which studies the measurements or relationship of the three sides and the three angles of a triangle is called trigonometry. ಅಂದರೆ ಇದು ಒಂದು ಮ್ಯಾಥಮೆಟಿಕ್ಸ್ ಒಂದು ಭಾಗವಾಗಿದೆ. ಮತ್ತು ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಟು ಸ್ಟಡಿ ದ ಮೆಜರ್ಮೆಂಟ್, ಇದ್ರ ಬಗ್ಗೆ ಟ್ರಯಾಂಗಲ್ದ ಈ ತ್ರೀ ಸೈಡ್ಸ್ಗಳು ಕ್ರಿಯೇಟ್ ಆಗ್ತದೆ. ಟ್ರಯಾಂಗಲಲ್ಲಿ ಒಂದು 90 ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆದಾಗ ಇಲ್ಲೊಂದು ಹೈಪೋಟೆನಸ್ ಕ್ರಿಯೇಟ್ ಆಗ್ತದೆ. 1 2 3 ಸೈಡ್ಸ್ ಆ್ಯಂಡ್ 3 angles, ಟೋಟಲಿ 3 + 3 ಟೋಟಲಿ 6 angles ಆರ್ ಕ್ರಿಯೇಟೆಡ್ ಆನ್ ಹಿಯರ್. ಸೊ ಇದ್ರ ಮೇಲೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಸೊ ಇದನ್ನು ನಾವು ಟ್ರಿಗ್ನೋಮೆಟ್ರಿಯನ್ನು ಗ್ರೀಕ್ ಸಿಂಬಾಲಲ್ಲಿ ಥೀಟಾ ಆಗಿ ಮತ್ತು ಆಲ್ಫಾ ಆಗಿ ಆಮೇಲೆ ಗಾಮಾದಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಇದರಲ್ಲಿ ಯಾವ ಆ್ಯಂಗಲ್ಸ್ಗಳು ಕ್ರಿಯೇಟ್ ಆಗ್ತದೆ ಅಂದರೆ ಕಾಮನ್ಲಿ ಸೈನ್, ಅದನ್ನು ನಾವು ಸೈನ್ ಅಂತ ಹೇಳಿ ಕರಿತೀವಿ. ಕೋಸೈನ್ ದಟ್ ಈಸ್ ಕಾಸ್, ಥರ್ಡ್ ಆ್ಯಂಗಲ್ ಈಸ್ ಟ್ಯಾಂಜೆಂಟ್ ದಟ್ ಈಸ್ ಟ್ಯಾನ್, ಶಾರ್ಟ್ ಫಾರ್ಮಲ್ಲಿ ನಾವು ಹೇಳ್ಬೋದು ಇದನ್ನು ಟ್ಯಾನ್ ಅಂತ ಹೇಳಿ ಕರಿತೀವಿ. ಕೋ ಟ್ಯಾಂಜೆಂಟ್ ದಟ್ ಈಸ್ ಅ ಕಾಟ್, ಮತ್ತು ಸೆಕೆಂಡ್ ದಟ್ ಈಸ್ ಸೆಕ್, ಕೋ ಸೆಕೆಂಡ್ that is a cosec. These 6 angles are created in this one triangle. So ಇಲ್ಲಿ this is an hypotenuse, adjacent, this is an opposite. ಸೊ ಇದರಲ್ಲಿ ಯಾವ ರೀತಿಯಾಗಿ ಆ್ಯಂಗಲ್ಸ್ಗಳು ಕ್ರಿಯೇಟ್ ಆಗ್ತಾವು ಅಂದರೆ, ಸೊ ಈ 6 ಆ್ಯಂಗಲ್ಸ್ಗಳನ್ನು ನಾನು ಎಲ್ಲಿ ಬರೆದಿದ್ದೇನೆ, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೈನ್ ಥೀಟಾ ಆ್ಯಂಗಲ್ ಎಲ್ಲಿ ಕ್ರಿಯೇಟ್ ಆಗ್ತದೆ ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಅಂದರೆ ಇಲ್ಲಿ ಕ್ರಿಯೇಟ್ ಆಗ್ತದೆ. ಇಲ್ಲಿ ಸೈನ್ ಥೀಟಾ ಆ್ಯಂಗಲ್ ಕ್ರಿಯೇಟ್ ಆಗ್ತದೆ. ದಟ್ ಈಸ್ ಅನ್ ಕಾಲ್ಡ್ ಆಸ್ ಅನ್ ಸೈನ್ ಥೀಟಾ. ಸೈನ್ ಥೀಟಾ ಆ್ಯಂಗಲ್ ಎಲ್ಲಿ ಕ್ರಿಯೇಟ್ ಆಗಿದೆ ಅಂದರೆ ಅಪೋಸಿಟ್ ಅಂದರೆ ಯಾವುದಿದೆ, ಎ ಸಿ, ಅಂದರೆ ಎ ಸಿ ಡಿವೈಡೆಡ್ ಬೈ ಹೈಪೋಟೆನಸ್ ಇಸ್ ಎ ಬಿ. ಹೈಪೋಟೆನಸ್ ಏನಾಗ್ತದೆ, ಎ ಬಿ. ಈ ಎರಡು ಸೈಡ್ಗಳ ನಡುವೆ ಸೈನ್ ಥೀಟಾ ಆ್ಯಂಗಲ್ ಕ್ರಿಯೇಟ್ ಆಗ್ತದೆ. ಅದಾದ್ಮೇಲೆ ಕಾಸ್ ಥೀಟಾ, ದಿಸ್ ಆ್ಯಂಗಲ್ ಕ್ರಿಯೇಟೆಡ್ ಇನ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ದಿಸ್ ಇಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದರೆ ಯಾವ ಬಾಹು ಆಗಿದೆ, ಬಿ ಸಿ ಆಗಿದೆ. ಸೊ ಬಿ ಸಿ ಡಿವೈಡೆಡ್ ಬೈ ಬಿ ಎ ಆಗಿದೆ. ಸೊ ದಿಸ್ ಇಸ್ ಅನ್ hypotenuse of the cos theta. ಇಲ್ಲಿ cos theta angle create ಆಗಿದೆ. that is the cos theta angle. Third angle tan theta, that is opposite divided by adjacent. ಯಾವುದಿಲ್ಲ, opposite divided by adjacent. opposite ಅಲ್ಲಿ ಯಾವ್ದು ಬರ್ತದೆ, ಎ ಸಿ ಬರ್ತದೆ. opposite ಯಾವುದಿದೆ, ಎ ಸಿ divided by adjacent is BC. So these 3 angles are the basic angles ಅಂತ ಹೇಳಿ ನಾವು ಕರೀತೀವಿ. These 3 angles, cos, sin, cos and tan theta, these 3 angles are called as basic angles. ಸೊ ಆ ಬೇಸಿಕ್ ಆ್ಯಂಗಲ್ಗಳು ಎಲ್ಲಿ ಕ್ರಿಯೇಟ್ ಆಗಿದ್ದಾವೆ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್, ದಟ್ ಈಸ್ ದಿಸ್ ಒನ್, ಆ್ಯಂಡ್ ಕಾಸ್ ಥೀಟಾ ದಟ್ ಈಸ್ ಬಿ ಸಿ ಆ್ಯಂಡ್ ಎ ಬಿ ಎ. And afterward tan theta is opposite divided by adjacent, that is AC divided by BC. ಈ ರೀತಿಯಾಗಿ ಕ್ರಿಯೇಟ್ ಆಗಿದೆ. ಸೊ ಈ 3 ಆ್ಯಂಗಲ್ಸ್ಗಳಿಗೆ ನಾವು ಯೂನಿವರ್ಸಲ್ ಆ್ಯಂಗಲ್ಸ್ಗಳು ಅಂತ ಹೇಳಿ ಕರಿತೀವಿ. ಸೊ ಯಾವ ರೀತಿಯಾಗಿದೆ ಅಂದರೆ cosec theta is equals to hypotenuse divided by opposite. hypotenuse divided by opposite. ಸೊ ಹಾಗಾದರೆ ಇದು ಕೋಸೆಕ್ ಥೀಟಾ ಅನ್ನೋದು ಸೈನ್ ಥೀಟಾದ ಇನ್ವರ್ಸ್ ಆಗಿದೆ. ಸೊ 1 ಅಪೋಸಿಟ್ ಡಿವೈಡೆಡ್ ಬೈ ಮೀನ್ಸ್ ಎ ಬಿ ಡಿವೈಡೆಡ್ ಬೈ ಹೈಪೋಟೆನಸ್, ದಟ್ ಈಸ್ ಎ ಬಿ
ಡಿವೈಡೆಡ್ ಬೈ ಎ ಸಿ ಆಗಿದೆ. ಎ ಬಿ ಡಿವೈಡೆಡ್ ಬೈ ಎ ಸಿ ಆ್ಯಂಡ್ cosec theta that is hypotenuse divided by adjacent. ಸೊ ಅದು ಕಾಸ್ ದ ಇನ್ವರ್ಸ್ ಆಗಿದೆ. ಸೊ ಅದು ಯಾವುದಾಗ್ತದೆ ಅಂದರೆ ಬಿ ಎ ಡಿವೈಡೆಡ್ ಬೈ ಬಿ ಸಿ. ಅದಾದಮೇಲೆ ಲಾಸ್ಟ್ ಆ್ಯಂಗಲ್ ಕಾಟ್ ಥೀಟಾ ದಟ್ ಈಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಸೊ ಅದು ಟ್ಯಾನ್ ಥೀಟಾದ ಇನ್ವರ್ಸ್ ಆಗಿದೆ. ಸೊ ಎ ಸಿ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೊ ಈ ರೀತಿಯಾಗಿ 3 ಆ್ಯಂಗಲ್ಸ್ಗಳು ನಮಗೆ ಗೊತ್ತಿದೆ ಅಂದರೆ ಇದರ ಮೇಲೆ ಬೇಕಾಗಿರುವಂಥ ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟರೆ ನಾವು ಸಾಲ್ವ್ ಮಾಡ್ಬೋದು. ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ಸ್ಗಳನ್ನು ನಾವು ಕೊಟ್ಟರೆ ಈ ಪ್ರಾಬ್ಲಮ್ಸ್ಗಳನ್ನು ಟ್ರಿಗ್ನೋಮೆಟ್ರಿನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಕೊಟ್ಟರೆ ನಾವು ಸಾಲ್ವ್ ಮಾಡ್ಬೋದು. ಬಟ್ ಈ 3 + 3 6 ಆ್ಯಂಗಲ್ಸ್ಗಳು ನಮಗೆ ಗೊತ್ತಿರಬೇಕು. 3 ಆ್ಯಂಗಲ್ಸ್ಗಳು ಎಲ್ಲಿ ಕ್ರಿಯೇಟ್ ಆಗ್ತದೆ ಮತ್ತು ಈ 3 ಆ್ಯಂಗಲ್ಸ್ಗಳು ಬೇಸಿಕ್ ಆ್ಯಂಗಲ್ಸ್ಗಳು. ಈ 3 ಆ್ಯಂಗಲ್ಸ್ಗಳನ್ನ ದ ಇನ್ವರ್ಸಲ್ ಆ್ಯಂಗಲ್ಸ್ಗಳನ್ನು ಹೇಳಿ ಕರಿತೀವಿ ನಾವು. 3 ಆ್ಯಂಗಲ್ಸ್ ದಟ್ ಈಸ್ cosec, sec ಆ್ಯಂಡ್ cot theta. ಸೊ ಸೆಕೆಂಡ್ ಇಲ್ಲೊಂದು ನಾವು ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಇಫ್ tan theta is equal to 24 divided by 7, find the values of sin theta. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಸೈನ್ ಥೀಟಾ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಒಂದು 90 ಡಿಗ್ರಿ ಕ್ರಿಯೇಟ್ ಮಾಡಿ ಒಂದು 90 ಡಿಗ್ರಿದ ಟ್ರಯಾಂಗಲ್ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಅದಾದಮೇಲೆ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಅಂದರೆ ಯಾವ ಆ್ಯಂಗಲ್ಸ್ಗಳು ಇರ್ತವೆ, 2 ಸೈಡ್ಸ್ಗಳು ಯಾವ್ಯಾವ ಇರ್ತದೆ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಇರ್ತದೆ. ಸೊ ಇಲ್ಲಿ ಅಪೋಸಿಟ್ ಯಾವುದಾಗ್ತದೆ, ಇಲ್ಲಿ ಟ್ರಯಾಂಗಲ್ ಒಂದು ಕ್ರಿಯೇಟ್ ಮಾಡ್ಕೋಬೇಕು ನಾವು. ದಿಸ್ ಈಸ್ ಅನ್ ಅಪೋಸಿಟ್ ಆ್ಯಂಗಲ್, ದಿಸ್ ಈಸ್ ಅನ್ ಅಡ್ಜಸೆಂಟ್. ಓಕೆ, ಸೊ ಅಡ್ಜಸೆಂಟ್ ಏನಾಗಿದೆ ಅಪೋಸಿಟ್, ಇದಕ್ಕೆ ನಾವು ನೇಮಿಂಗ್ ಕೊಡಬೇಕು. ಎ ಬಿ ಸಿ ಅಂಥೇಳಿ ಎ ಸಿ ಮತ್ತು ಬಿ ಸಿ ಆಗಿದೆ. ಎ ಸಿ ಡಿವೈಡೆಡ್ ಬೈ ಬಿ ಸಿ ಆಗಿದೆ. ಸೊ ಇಲ್ಲಿ ಎ ಸಿ ಅಂದರೆ ಎ ಸಿ ಡಿವೈಡೆಡ್ ಬೈ ಬಿ ಸಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ಸ್ ಅಲ್ಲಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 24 ಡಿವೈಡೆಡ್ ಬೈ 7. ಹಾಗಾದರೆ 24 ಅನ್ನೋದು ಅಪೋಸಿಟ್, 7 ಅನ್ನೋದು ಅಡ್ಜಸೆಂಟ್. ಸೊ ಅದು ಎ ಸಿನ 24 ಬರ್ದಿದ್ದೇವೆ, ಬಿ ಸಿ ದಿಸ್ ಇಸ್ ಅನ್ ಅಡ್ಜಸೆಂಟ್ 7. ಸೊ ಹಾಗಾದರೆ ಇಲ್ಲೇ ಹೈಪೋಟೆನ್ಯೂಸ್ ಅನ್ನು ನಾವು ಕಂಡುಹಿಡಬೇಕಾಗಿದೆ. ದಟ್ ಈಸ್ ಅನ್ನ ಕ್ವಶನ್ ಮಾರ್ಕ್ ಆಗಿದೆ. ಸೊ ನಾವು ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಇಲ್ಲೇ ಪೈಥಾಗರಸ್ ಥಿಯರಮ್ ಅನ್ನ ಯೂಸ್ ಮಾಡ್ತಿದ್ದೆ. ಅಂದರೆ ಬಿ ಸಿ ಇಸ್ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಸಿ ಸ್ಕ್ವೇರ್ ಅನ್ನೋದು 24 ಇದೆ, ಸ್ಕ್ವೇರಿಂಗ್ ಆಗ್ತದೆ, ಪ್ಲಸ್ ಬಿ ಸಿ ಸ್ಕ್ವೇರ್ ಅನ್ನೋದು 7 ಇದೆ, ಸ್ಕ್ವೇರಿಂಗ್ ಆಗ್ತದೆ. ಎ ಬಿ ಸ್ಕ್ವೇರ್ ಅನ್ನ ಎ ಬಿನ ಕಂಡುಹಿಡಬೇಕಾಗಿದೆ ನಾವು, ದಟ್ ಈಸ್ ಹೈಪೋಟೆನಸ್. ಇದು 24 ಸ್ಕ್ವೇರಿಂಗ್ ಆದಾಗ 576 ಬರ್ತದೆ, ಪ್ಲಸ್ 7 49 ಆಗ್ತದೆ. ಟೋಟಲ್ ಕೂಡಿಸಿದಾಗ 625 ಆಗ್ತದೆ. ಇಲ್ಲಿ ನೋಡ್ರಿ, ಇದು ಸ್ಕ್ವೇರಿಂಗ್ ಇದೆಯಲ್ಲ, ಈ ಸ್ಕ್ವೇರಿಂಗ್ ಅನ್ನ ಈಕ್ವಲ್ ಟು ದಿಸ್ ಸೆಂಡ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಗ್ತದೆ. ಸೊ ಅದನ್ನು 625 ಸ್ಕ್ವೇರ್ ರೂಟ್ ತೆಗೆದಾಗ ನಮಗೆ 25 ಬರ್ತದೆ. ಎ ಬಿ ಎಷ್ಟು ಬರ್ತದೆ, ಎ ಬಿ 25 ಬರ್ತದೆ. ಹಾಗಾದರೆ ಹೈಪೋಟೆನಸ್ 25 ಆಗಿದೆ. ಸೊ ಹಾಗಾದರೆ ನಮಗೆ ಸೈನ್ ಥೀಟಾ ವ್ಯಾಲ್ಯೂನ ನಾವು ಇವಾಗ ಈಸಿಯಾಗಿ ಕಂಡುಹಿಡ್ಬೋದು. ಯಾಕಂದರೆ ಇವಾಗ 3 ಸೈಡ್ಸ್ ವ್ಯಾಲ್ಯೂಸ್ಗಳು ನಮಗೆ ಬಂದಿದೆ. ಸೊ ಇವಾಗ ಈಸಿಯಾಗಿ ಸೈನ್ ಥೀಟಾದ ಏನಿದೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಇದೆ. ಅಪೋಸಿಟ್ ಎಷ್ಟಿದೆ, 24 ಇದೆ, 24 ಬರ್ದಿದ್ದೀವಿ. ಹೈಪೋಟೆನಸ್ ಎಷ್ಟಿದೆ, 25 ಇದೆ. ಸೊ ಅದನ್ನು ನಾವು ಕಂಡು ಹಿಡಿಬಿದ್ದು ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂಸ್ ಆಫ್ ದ ಸೈನ್ ಥೀಟಾದ ವ್ಯಾಲ್ಯೂನ ಕಂಡು ಹಿಡಬೇಕಾಗ್ತದೆ. ಫಸ್ಟ್ ಏನು ಬರ್ಕೋಬೇಕು ನಾವು, ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 24 ಡಿವೈಡೆಡ್ ಬೈ 7 ಅಂತ ಹೇಳಿ ಕೊಟ್ಟಾಗ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ದಟ್ ಈಸ್ ಎ ಸಿ. ಇಲ್ಲಿ ಒಂದು ಟ್ರಯಾಂಗಲ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ ನಾನು, ದಟ್ ಈಸ್ ಎ ಸಿ ಡಿವೈಡೆಡ್ ಬೈ ಬಿ ಸಿ. ಅದಾದಮೇಲೆ ಟ್ಯಾನ್ ಥೀಟಾ ಪ್ರಾಬ್ಲಮ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 24 ಡಿವೈಡೆಡ್ ಬೈ 7. 24 ಡಿವೈಡೆಡ್ ಬೈ 7 ಇಲ್ಲಿ 24 ಅಂದರೆ ಅಪೋಸಿಟ್, 7 ಅಂದರೆ ಅಡ್ಜಸೆಂಟ್. ಸೊ ಆ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಬರೆದಿದ್ದೇನೆ, ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್. ಹೈಪೋಟೆನಸ್ ಕಂಡುಹಿಡಬೇಕಾಗಿದೆ. ಈ ಪೈಥಾಗರಸ್ ಥಿಯರಮಿಂದ ನಾವು
ಹೈಪೋಟನಸನ್ನು ಕಂಡುಹಿಡಿಬೋದು. ಸೊ ಆ ವ್ಯಾಲ್ಯೂವನ್ನು ಕಂಡುಹಿಡಿದಾಗ 25 ಬರ್ತದೆ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ sin θದ ವ್ಯಾಲ್ಯೂ ಸಿಗ್ತದೆ. ಥ್ಯಾಂಕ್ ಯು.